ನಮಸ್ಕಾರ. ಡ್ರೈವ್ ದೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಆಯುರ್ವೇದ ವಿಶೇಷ ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನನ್ನ ಜೊತೆ ಒಬ್ಬ ಡಾಕ್ಟರ್ ಇದ್ದಾರೆ. ಅವರು ಡಾಕ್ಟರ್ ಹೌದು, ಅದ್ರ ಜೊತೆಗೆ ಡಾಕ್ಟರ್ಗಳು ಹೇಗೆ ಒಬ್ಬ ಆಂಟ್ರಪ್ರನರ್ ಆಗಿ ತಮ್ಮ ದೃಷ್ಟಿಕೋನವನ್ನ ಬದಲಾಯಿಸಬೇಕು ಅನ್ನೋದ್ರ ಬಗ್ಗೆ ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ. ಡಾಕ್ಟರ್ ವಿವೇಕಾನಂದ್ ಕುಳ್ಳೊಳ್ಳಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ನಮಸ್ಕಾರ. ಅದೇ ನಿಮ್ಮ ಕಂಪನಿಯ ಅಥವಾ ಅಕಾಡೆಮಿಯ ಹೆಸರೇ ತುಂಬಾ ವಿಶೇಷವಾಗಿದೆ. ಯಾಕಂದ್ರೆ ಆಂಟ್ರಪ್ರನರ್ ಕೇಳಿದೀವಿ, ಇದು ಆಯುರ್ಪ್ರನರ್ ಏನ್ ಯೋಚನೆ ಅಂತಿದೆ? ನಾನು ಆಕ್ಚುಲಿ ಈಗ ಕೋವಿಡ್ ಪೀರಿಯಡ್ ದಲ್ಲಿ ನಾನು ನೋಡ್ತಾ ಇದ್ದೆ, ಈ ಬಹಳಷ್ಟು ಜನ ಆಯುರ್ವೇದ ಅಲ್ಲದೆ ಅವರು ಇಂಜಿನಿಯರ್ಸ್ಗಳು, ಆಮೇಲೆ ಅಕೌಂಟೆಂಟ್ಸ್ಗಳು, ಇವರೆಲ್ಲ ತಮಗೇನು ಅನುಭವ ಆಗಿದೆಯೋ ಆಯುರ್ವೇದದಿಂದ ಹೆಲ್ಪ್ ಆಗಿದೆಯೋ ಅದನ್ನು ತಿಳ್ಕೊಂಡ್ಬಿಟ್ಟು ಅದರ ಕೋಚ್ ಆಗಿ ಅದರ ಆ ಆಯುರ್ವೇದ ಸಾರನ್ನು ತಾವೇ ನಡ್ಕೊಂಡಿದ್ರು. ಅದನ್ನ ತಾವೇನು ಅದು ಬೆನಿಫಿಟ್ ಪಡ್ಕೊಂಡ್ರು, ಲಾಭ ಪಡ್ಕೊಂಡ್ರು. ಅದನ್ನ ಅವರು ತಮ್ಮ ಒಂದು ಕೋರ್ಸು ಕೋಚಿಂಗ್ ಮಾಡ್ಕೊಂಡ್ಬಿಟ್ಟು ಜನರಿಗೆ ತಲುಪಿಸಿ ಅವರು ತಾವೇ ಹೆಲ್ತ್ ಕೋಚಸ್ ಅಂತ ಹೇಳಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದನ್ನೆಲ್ಲ ನೋಡಿದೆ ನಾನು. ಆಮೇಲೆ ನಾನು ಕಳೆದ 25 ವರ್ಷದಿಂದ ನಾನು ಲೆಕ್ಚರರ್ ಆಗಿ, ಅಡ್ಮಿನಿಸ್ಟ್ರೇಟರ್ ಆಗಿ, ಹಾಸ್ಟೆಲ್ ಸೂಪರಿಂಟೆಂಟ್ ಆಗಿ, ಪ್ರಿನ್ಸಿಪಾಲ್ ಆಗಿ, ಟೀಚರ್ ಆಗಿ ಕೆಲಸ ಮಾಡಿದ್ದೆ. ಅದ್ರ ನನ್ನ ಅನುಭವ ಏನಂದ್ರೆ 25 ವರ್ಷದಿಂದ ಈ ಆಯುರ್ವೇದ ಮಕ್ಕಳು BAMS ಡಿಗ್ರಿ ತಗೊಂಡ್ಬಿಟ್ಟು 90-95% ಏನ್ ಜನ ಏನ್ ಮಾಡ್ತಾರೆ, ಡಿಗ್ರಿಗೆ ಮಾತ್ರ ಬರ್ತಾರೆ. ಅವ್ರು MBBS ಸೀಟ್ ಸಿಕ್ಕಿರೋದಿಲ್ಲ, ಅದಕ್ಕೆ BAMS ಅಂತ ಒಂದು ಪರ್ಯಾಯವಾಗಿ ಬರ್ತಾರೆ. ಬಂದ ನಂತರ ಅವರು ಅದನ್ನ ಅಂತರ ಮನಸ್ಸಿಂದ ಒಪ್ಕೊಳ್ಳೋದಿಲ್ಲ, ಒಂದು ಡಿಗ್ರಿ ಐ ಮಾಡ್ಕೊಂತಾರೆ. ಇದರಿಂದ ಏನಾಗುತ್ತೆ, ಅವ್ರಿಗೆ ಈಸಿ ಟ್ರ್ಯಾಪ್ ಅಂದ್ರೆ ಸುಲಭವಾಗಿ ಡಿಗ್ರಿ ಆದ ನಂತರ ಸುಲಭವಾಗಿ ದುಡ್ಡು ಗಳಿಸೋದಂದ್ರೆ ಒಂದು ಯಾವ್ದೋ ಅಲೋಪತಿಕ್ ಹಾಸ್ಪಿಟಲ್ ಕೆಲವೊಂದು ಜನ ಟ್ರೈನಿಂಗ್ ತಗೊಂಡ್ಬಿಟ್ಟು ಅಲೋಪತಿಕ್ ಪ್ರಾಕ್ಟೀಸ್ ಮಾಡ್ಕೊಂಡು ಅವ್ರ ಜೀವನೋಪಾಯ ಮಾಡ್ತಾರೆ. ತುಂಬಾ ಕಡೆ ನಾವು ನೋಡ್ತಾ ಇರ್ತೀವಿ ಅದನ್ನ. ಹೌದು. ಸೊ ನನಗೇನು ನೋವು ಆಯ್ತಂದ್ರೆ, ಆಯುರ್ವೇದದನ್ನ ತತ್ವಗಳನ್ನ, ಸಾರಗಳನ್ನ, ಅದರ ಆದರ್ಶಗಳನ್ನ, ಅದರ ಔಷಧಿ ಉಪಯೋಗಗಳನ್ನ ಸಾಮಾನ್ಯ ಜನರು ಉಪಯೋಗ ಮಾಡ್ಕೊಂಡು ಅದನ್ನ ಮತ್ತೊಬ್ಬರಿಗೆ ಕಲಿಸ್ಕೊಂಡು ಅವರು ಒಂದು ಬ್ರ್ಯಾಂಡ್ ಆಗಿ, ಹೆಲ್ತ್ ಎಜುಕೇಟರ್ ಆಗಿ, ಹೆಲ್ತ್ ಕೋಚಸ್ ಆಗಿ ಹೆಸರು ಮಾಡ್ಬೇಕಾದ್ರೆ, ಅದೇ ಆಯುರ್ವೇದನ ಕಲ್ತಿರೋ ನಮ್ಮ ಮಕ್ಕಳು ಇನ್ನೊಂದು ಯಾವ್ದೋ ಪತಿನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಅದರಿಂದ ಇನ್ನೊಂದು ಯಾವ್ದೋ ಪತಿಯನ್ನು ಹೊರಿಸ್ಕೊಂಡ್ಬಿಟ್ಟು ಮದುವೆ ಮಾಡ್ಕೊಳ್ಳೋದು ಬೇರೆ ಜೊತೆ, ಪ್ರೀತಿ ಇಟ್ಟುಕೊಂಡಿದ್ದು ಬೇರೆ ಜೊತೆ. ಓಕೆ, ಅದರಿಂದ ಸಮಾಜದಲ್ಲಿ ನಮ್ಮ ಆಯುರ್ವೇದ ಜನರಿಗೆ ಸಿಗ್ಬೇಕಾಗಿದ್ದು ಒಂದು ಗೌರವ ಇರಬಹುದು, ಅಥವಾ ಒಂದು ಏನು ಗುರುತಿರ್ಬೋದು, ಅಥವಾ ಅದಕ್ಕೆ ತಕ್ಕಂತ ಒಂದು ಸಮ್ಮಾನ ಆಯುರ್ವೇದ ಇವ್ರಿಗೆ ಸಿಗ್ತಾ ಇಲ್ಲ. ಯಾಕಂದ್ರೆ ಇವ್ರು ತಮ್ಮ ಆಯುರ್ವೇದನ ಮರ್ತು ಬಿಟ್ಟಿದ್ದಾರೆ. ಈಗ ಅದರ ಲೈಸೆನ್ಸ್ಗೂ ಕೂಡ ರಿಸ್ಕ್ ತಗೊಳ್ತಾ ಇರ್ತಾರೆ. ಈಗ ನೋಡಿ, ಈ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಈಗ ಎಲ್ಲಾ ಡಿಸ್ಟ್ರಿಕ್ಟ್ ನಲ್ಲಿ ಹೆಲ್ತ್ ವೆಲ್ಫೇರ್ ಮಿನಿಸ್ಟ್ರಿಯಿಂದ ಅವರು ನೋಟಿಸ್ ಮಾಡ್ತಿದ್ದಾರೆ, BAMS BHMS ಅವರು ಯಾರು ಅಲೋಪತಿ ಮೆಡಿಸಿನ್ ಬರ್ಲಿಕ್ಕಿಲ್ಲ ಅಂತ. ಸೊ ಇದು ಒಂದು ಪ್ಯಾಂಡೆಮಿಕ್ ಅಂತೀವಲ್ಲ, ಒಂದು ಇದು ಆಗಿದೆ. ಸೊ ಅದಕ್ಕೆ ನಾನು ಈ ಮನಸ್ಥಿತಿಯಿಂದ ನಮ್ಮ ಆಯುರ್ವೇದ ವೈದ್ಯರನ್ನ, ನಮ್ಮ ಸ್ಟೂಡೆಂಟ್ಸ್ಗಳನ್ನ, ಪ್ರಾಕ್ಟೀಷನರ್ಸ್ನ ಅಥವಾ ಆಯುರ್ವೇದ ಕಾಲೇಜ್ ಟೀಚರ್ಸ್ ಅನ್ನ ಇದರಿಂದ ಮೈಂಡ್ ಸೆಟ್ ಇಂದ ಮನಸ್ಥಿತಿನ ಚೇಂಜ್ ಮಾಡಿಬಿಟ್ಟು ಆಯುರ್ವೇದದಲ್ಲಿ ಇದ್ಕೊಂಡು ಬಿಟ್ಟು ಅವರು ಒಳ್ಳೆ ಲೈಫ್ ಅನ್ನ, ಒಳ್ಳೆ ಗೌರವನ್ನ, ಒಳ್ಳೆಯ ಒಂದು ಮಾನಿಟೈಸೇಷನ್ ಅಂತೀವಿ, ಏನು ಆರ್ಥಿಕತೆಯ ಸಬಲತೆಯನ್ನು ಅವ್ರು ಪಡಿಬಹುದು ಅಂತೇಳಿ ನಾನು ಅರ್ಥ ಮಾಡಿಕೊಂಡು ನಾನು ಒಂದು ಆಯುರ್ಪ್ರನರ್ ಅಕಾಡೆಮಿ ಅಂತೇಳಿ, ಈ ವರ್ಡ್ ಆಯುರ್ಪ್ರನರ್ ವರ್ಡ್ ನನಗೆ ಹೆಮ್ಮೆ ಅನ್ಸುತ್ತೆ. ನಾನೇ ಅದನ್ನ ಮಾಡಿದ್ದು. ಆಯುರ್ವೇದ ಮತ್ತು ಆಂಟ್ರಪ್ರನರ್ ಎರಡು ಸೇರಿಸ್ಬಿಟ್ಟು ಆಯುರ್ಪ್ರನರ್ ಮಾಡಿ 2022ರಿಂದ ನಾನು ಇದನ್ನ ಲಾಂಚ್ ಮಾಡಿದೆ. ಅದರಲ್ಲಿ ನಾನು ಆಯುರ್ವೇದ ಲೈಫ್ ಸ್ಟೈಲ್ ಹಬ್ ಅಂತೇಳಿ ಒಂದು ಕಮ್ಯುನಿಟಿ ಮಾಡ್ತಾ ಇದ್ದೀನಿ. ಆ ಕಮ್ಯುನಿಟಿ ಯಾರಿಗೆ ಅಂದ್ರೆ, ಎಲ್ಲ ಆಯುರ್ವೇದ ಡಾಕ್ಟರ್ಸ್ ಯಾರು ಈ ಆಯುರ್ವೇದವನ್ನು ಪ್ರೀತಿಸ್ತಾರೋ ಅಥವಾ ಆಯುರ್ವೇದದಿಂದ ಜೀವನ ಮಾಡ್ಕೋಬೇಕು ಅನ್ಕೊಂಡಿದ್ದಾರೋ ಅವರೆಲ್ಲ ಆ ಕಮ್ಯುನಿಟಿಲಿ ಬಂದ್ರೆ, ಎಲ್ಲರೂ ಒಂದೊಂದು ಬೇರೆ ಬೇರೆ ಪೇಷನ್ ಇದೆ. ಅವರೊಂದು ಎಲ್ಲರೂ ಒಂದು ಹತ್ರ ಒಂದು ಪರ್ಟಿಕ್ಯುಲರ್ ಹವ್ಯಾಸ ಇರುತ್ತೆ, ಅದೊಂದು ಸ್ಟ್ರೆಂತ್ ಇರುತ್ತೆ. ಎಲ್ಲರೂ ಟೀಚರ್ ಆಗ್ಲಿಕ್ಕೆ ಮನಸ್ಸಿರೋದಿಲ್ಲ, ಎಲ್ರಿಗೂ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ರಿಗೂ ರಿಸರ್ಚ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತಲ್ಲ. ಸೊ ನಾನೇನು ಮಾಡಿದೆ, ಕೆಲವೊಬ್ರು ಇಂಜಿನಿಯರಿಂಗ್ ಹೋಗ್ಬೇಕಾಗಿರ್ತಾರೆ, ಅವ್ರು ಇಂಜಿನಿಯರಿಂಗ್ ಬಿಟ್ಟು ಇಲ್ಲಿ ಬಂದಿರ್ತಾರೆ. ಸೊ ಅವ್ರ ಪ್ಯಾಷನ್ ನರ್ಚರ್ ಆಗಬೇಕು, ಆಯುರ್ವೇದಕ್ಕೂ ಆಯುರ್ವೇದ ಯೂಸ್ ಮಾಡ್ಕೊಂಡು ಅವ್ರು ಅದರಲ್ಲಿ ಒಂದು ಬ್ರ್ಯಾಂಡ್ ಆಗಬೇಕು. ಸೊ ನಮಗೆ ಇದೆಲ್ಲ ಮಿಸ್ಸಿಂಗ್ ಇತ್ತು. ನಮ್ಮ ಕಾಲೇಜ್ ಟೈಮ್ನಲ್ಲಿ ನಮ್ಗೆ ಯಾರು MBA ಕಲಿಸೋದಿಲ್ಲ ಆಯುರ್ವೇದದಲ್ಲಿ. ನಮ್ಮನ್ನ ಒಳ್ಳೆ ವೈದ್ಯರು ಮಾಡ್ತಾರೆ, ಆದ್ರೆ ವೈದ್ಯ ವೃತ್ತಿಯನ್ನ ಹೇಗೆ ಬಿಸ್ನೆಸ್ ಅಥವಾ ಆಂಟರ್ಪ್ರಿನರ್ಶಿಪ್ ಕೆಲವರು ಯಾರು ಕಲಿಸೋದಿಲ್ಲ, ಈ ಟ್ರೆಡಿಷನಲ್ ಆಗೋದಿಲ್ಲ. ಸೊ ಈ ಗ್ಯಾಪ್ ಇತ್ತಲ್ಲ, ಯಾಕಂದ್ರೆ ಯಾವ್ದ್ರಲ್ಲೇ ಆದ್ರೂ ಕೂಡ ಒಂದು ಬಿಸ್ನೆಸ್ ಮೈಂಡ್ ಇಲ್ಲದೆ ಇದ್ರೆ ಇವತ್ತು ಬದುಕೋದಾಗಲ್ಲ. ನಮ್ಮ ಆಯುರ್ವೇದನ ಹೇಳುತ್ತೆ, ಧನ್ವಂತರಿ ಅಂದ್ರೂ ಧನವನ್ನ ಬಳಸೋದು, ಧನ್ವಂತರಿ ಭಾಗ ತಗೋಬೇಕಂತಿದೆ. ಔಷಧಿಯಲ್ಲಿಯೂ ನಾವು ಔಷಧಿ ಮಾಡಿ ಕೊಟ್ರೆ ಅಥವಾ ಪೇಷಂಟ್ ಕಡೆಯಿಂದ ಧನ್ವಂತರಿ ಭಾಗನ ತಗೋಬೇಕು, ಒಂದು ಭಾಗ ಅದು ಧನ್ವಂತರಿ ಭಾಗ ತಗೋಬೇಕು ನಾವು.
ಅಂದ್ರೆ ಆದಿ ಕಾಲದಿಂದಲೂ ಅದಕ್ಕೊಂದು ನೀವು ಎನರ್ಜಿ ಎಕ್ಸ್ಚೇಂಜ್ ಆಗಬೇಕು. ನೀವು ಔಷಧಿ ಕೊಟ್ಟಿದ್ದಕ್ಕೆ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗಬೇಕು. ಇದು ಆದಿ ಕಾಲದಿಂದ ಹೇಳ್ತಾ ಇದ್ದಾರೆ. ಮಣಿ ಧನ ಧನ ಮೂರು ಏಷನ್ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಒಂದು ಪ್ರಾಣೇಶನ, ಎರಡನೇದು ಧನೇಶನ, ಮೂರನೇದು ಪರಲೋಕೇಶನ. ಪ್ರಾಣೇಶನ ಅಂದ್ರೆ ಮೊದಲು ನಮ್ದು ಆರೋಗ್ಯವನ್ನ ನಾವು ಸುಧಾರಣೆ ಮಾಡ್ಕೋಬೇಕು. ಧನೇಶನ ಅಂದ್ರೆ ಧನವನ್ನ ಅರ್ಜನೆ ಮಾಡ್ಬೇಕು. ಧನ ಅರ್ಜನೆ ಎದಕ್ಕಂದ್ರೆ ಆರೋಗ್ಯಕ್ಕೂ ಧನ ಬೇಕು, ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಧನ ಬೇಕು, ನೀವು ಚಾರಿಟಿ ಮಾಡ್ಬೇಕು ಧನ ಬೇಕಲ್ವಾ. ಸೊ ಧನವೇಶನ ನಮ್ಮ ಆಯುರ್ವೇದದಲ್ಲಿ ಹೇಳ್ಬಿಟ್ರೆ ಸೆಕೆಂಡ್ ಅದೇ ಇಂಪಾರ್ಟೆಂಟ್. ಆಮೇಲೆ ಪರಲೋಕೇಶನ ಅಂದ್ರೆ ಮತ್ತೆ ಉಳಿದವ್ರಿಗೆ ನೀವು ಹೆಲ್ಪ್ ಮಾಡಿ ಅಂತ ಪರಲೋಕೇಶನ. ಸೊ ಇದನ್ನ ಮೈಂಡ್ ಸೆಟ್, ನಮ್ಮ ಮೈಂಡ್ ಸೆಟ್ ಇದೆಯಲ್ಲ, ಆಯುರ್ವೇದ ಡಾಕ್ಟರ್ ಅಂದ್ರೆ ಅಥವಾ ವೈದ್ಯಕೀಯ ಕ್ಷೇತ್ರ ಅಂದ್ರೆ, ವೈದ್ಯಕೀಯ ಅಂದ್ರೆ ಬರೀ ಕೇವಲ ಸೇವೆ ಅಂತಲ್ಲ, ಇದು ಒಂದು ಆರ್ಥಿಕವಾಗಿ ಮಾಡಬೇಕಾಗಿದ್ದು ಕರ್ತವ್ಯ. ಸೊ ಅದಕ್ಕೆ ನಾನು ಅದನ್ನ ಆ ಗ್ಯಾಪ್ ಇದೆಯಲ್ಲ, ಈ ಫೈನಾನ್ಸಿಯಲ್ ಅಕ್ಯುಮೆನ್, ಬಿಸ್ನೆಸ್ ಅಕ್ಯುಮೆನ್, ಆಂಟರ್ಪ್ರಿನರ್ ಅಕ್ಯುಮೆನ್, ಇದ್ಯಾವ ನಮ್ಮ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಸೊ ಅದನ್ನ ನಾನು ಕಲ್ಕೊಂಡ್ಬಿಟ್ಟು, ನಾನು ಅರ್ಥ ಮಾಡ್ಕೊಂಡು ಅದನ್ನ ಈಗ ನಾನು ಒಂದು ಕೋರ್ಸ್ ರೂಪದಲ್ಲಿ ನಾನು ಮಾಡಿ ಅದನ್ನ ಕೋರ್ಸ್ ಆ ಕಮ್ಯುನಿಟಿ ಮೆಂಬರ್ಸ್ ಯಾರಾಗ್ತಾರಲ್ಲ ಅವ್ರಿಗೆ ಕೋರ್ಸ್ ಲೈಫ್ ಟೈಮ್ ಕಲೀಲಿಕ್ಕೆ. ಸೊ ಅಲ್ಲಿ ಕಲೀಲಿಕ್ಕೆ ಕೋರ್ಸಸ್, ಬಿಸ್ನೆಸ್ ಮಾಡ್ಲಿಕ್ಕೆ ಕೊಲಾಬ್ರೇಷನ್, ಆ ಕಮ್ಯುನಿಟಿಯಲ್ಲಿ ಒಂಥರ ನೆಟ್ವರ್ಕಿಂಗ್. ಸೊ ದಟ್ ಈಗ ನೀವು BNI ಕೇಳಿದಿರಾ, ಬಿಸ್ನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್. ಸೊ ಅಲ್ಲಿ ಬಿಸ್ನೆಸ್ ಜನ ಎಲ್ಲ ಸೇರ್ಕೊಂಡ್ಬಿಟ್ಟು ಅವರು ಒಂದು ಕಮ್ಯುನಿಟಿ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರೆ. ನಮ್ಮ ಆಯುರ್ವೇದದಲ್ಲಿ ಕೊಲಾಬ್ರೇಷನ್ ಮನಸ್ಥಿತಿ ಕಡಿಮೆ. ಸೊ ಕೊಲಾಬ್ರೇಷನ್ ಆದ್ರೆ ನೀವು ಒಂದು ಪರ್ಟಿಕ್ಯುಲರ್ ನಿಮ್ದೊಂದು ಮೈಕ್ರೋ ನಿಶ್ ಅಂತೀವಿ ನಾವು. ನೀವು ಎಲ್ಲದಕ್ಕೂ ನಿಮ್ಗೆ ಐಡೆಂಟಿಟಿ ಸಿಗೋದಿಲ್ಲ. ಇಫ್ ಯು ಸರ್ವ್ ಎವ್ರಿ1, ಯು ಆರ್ ಸರ್ವಿಂಗ್ ನನ್. ನೀವು ಜನರಿಕ್ ಆದ್ರೆ ಯಾರಿಗೂ ನೀವು ಸೇವೆ ಮಾಡ್ತಾ ಇಲ್ಲ, ಜನರಿಗೆ ರೀಚ್ ಆಗಲ್ಲ. ನೀವು ಒಂದರಲ್ಲಿ ನೀವು ಮಾಸ್ಟರ್ ಆಗಿ, ಓಕೆ, ಅದಕ್ಕೆ ಮೈಕ್ರೋ ನಿಶಿಂಗ್ ಅಂತಾರೆ. ಓಕೆ, ಇವರೆಲ್ಲ ಆಯುರ್ವೇದವರು ಒಂದೊಂದು ಡಿಸೀಸ್ ಅಲ್ಲಿ ಮಾತ್ರ ಮಾಸ್ಟರ್ ಆದ್ರೆ ಯಾರು ಒಬ್ರಿಗೂ ಕಾಂಪಿಟೇಟರ್ಸ್ ಆಗೋದಿಲ್ಲ. ಅವರೆಲ್ಲ ಪೂರಕವಾಗಿ ಕಾಂಟ್ರಿಬ್ಯೂಟರ್ಸ್. ಸೊ ವೆನ್ ಯು ಆರ್ ಕಾಂಟ್ರಿಬ್ಯೂಟಿಂಗ್, ದೇರ್ ವಿಲ್ ಬಿ ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಟ್ರೂ ಅಲ್ವಾ? ಅದು ನೀವು ಉಳಿದ ವೈದ್ಯ ಪದ್ಧತಿಯಲ್ಲೂ ಕೂಡ ಅದೇ ಒಳ್ಳೆ ಉತ್ತಮವಾಗಿ ಕೆಲಸ ಮಾಡಿದೆ ಅಲ್ವಾ? ಅವಾಗ ನಿಮ್ಗೆ ಕಾಂಪಿಟಿಷನ್ ಇಲ್ಲ, ಕಾಂಟ್ರಿಬ್ಯೂಷನ್ಸ್, ಕೊಲಾಬ್ರೇಷನ್ಸ್ ಇರೋದ್ರಿಂದ ಆಯುರ್ವೇದನು ಜನರಿಗೆ ಬೇಗ ತಲುಪುತ್ತೆ. ಆಮೇಲೆ ಆಯುರ್ವೇದದ ರಿಸಲ್ಟ್ ಬರುತ್ತೆ. ನೀವು ಮಾಸ್ಟರ್ ಆಫ್ ಒನ್ ಆದಾಗ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಆದ್ರೆ ಉಪಯೋಗಿಲ್ಲ. ಮಾಸ್ಟರ್ ಆಫ್ ಒನ್ ಆದಾಗ ಯು ವಿಲ್ ಬಿ ನೋನ್ ಫಾರ್ ದಟ್ ಅಂಡ್ ಯು ವಿಲ್ ಬಿ ಏಬಲ್. ಹೇಗಿದೆ ರೆಸ್ಪಾನ್ಸ್? ಈಗ ಏನಾಗಿದೆ, ನಾನು ಎಲ್ಲರಿಗೂ ಕ್ಯೂರಿಯಾಸಿಟಿ ಇದೆ. ಈಗ ನನ್ನ ಮಕ್ಕಳು ಜಾಯ್ನ್ ಆಗ್ತಿದ್ದಾರೆ. ಸೊ ಆಯುರ್ವೇದ ಲೈಫ್ ಸ್ಟೈಲ್ ಹಬ್ದಲ್ಲಿ ಬರ್ತಾ ಇದ್ದಾರೆ. ಈಗ ನಾವು ಆಯುರ್ವೇದ ಚಾಲೆಂಜ್ ಅಂತೂ ಮಾಡ್ತಾ ಇದ್ದೀವಿ. 90 days ಅಲ್ಲಿ ಅವ್ರಿಗೆ ಆನ್ಲೈನ್, ಎಸ್ಪೆಷಲಿ ಆಕ್ಚುಲಿ ಇದನ್ನ ಫುಟ್ ಹಾಕಿದ್ದೆ ನಮ್ಮ ಆಯುರ್ವೇದದಲ್ಲಿ 60% ಹೆಣ್ಮಕ್ಳು ಬರ್ತಾರೆ BMSಗೆ. ನೀವು ಅವರೇಜ್ ನೋಡಿದ್ರೆ ಯಾವುದೇ ಕಾಲೇಜ್ ತಗೊಂಡ್ರು 55% ಲೇಡೀಸ್ ಅಡ್ಮಿಷನ್. ಅವರು ಟಾಪರ್ಸ್, ಅಕಾಡೆಮಿಕಲಿ ವೆರಿ ಗುಡ್. ಬಟ್ ಮಾರ್ಕೆಟ್ ನಲ್ಲಿ ಬರೋದು ಕೇವಲ 20% ಆಸ್ ಅ ಪ್ರೊಫೆಷನಲ್. ಯಾಕಂದ್ರೆ ಅವರು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಅದರಲ್ಲಿ ಅವ್ರ ಕರಿಯರೇ ಮುಗಿದೋದು. ಸೊ ಕರಿಯರ್ ಲೈಫ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಈ ಜನರಲ್ ಪ್ರಾಕ್ಟೀಸ್ ಮಾಡ್ಕೊಂಡು ಅದನ್ನು ಕೂಡ ವಿಶೇಷವಾಗಿ ಗಮನ ಇಟ್ಕೊಂಡು, ಅದನ್ನ ಇಟ್ಕೊಂಡೆ ನಾನು ಹೆಣ್ಮಕ್ಳನ್ನ ಮೇನ್ ವಾಪಸ್ ಮತ್ತೆ ಅವ್ರನ್ನ ಹೋಮ್ ವರ್ಕ್ ಅಂಡ್ ಲೈಫ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆನ್ಲೈನ್ ಹೆಲ್ತ್ ಕೋಚಿಂಗ್ ಮಾಡಿದ್ರೆ ಅಥವಾ ಆನ್ಲೈನ್ ಹೆಲ್ತ್ ಕನ್ಸಲ್ಟೇಷನ್ ಮಾಡಿದ್ರೆ ಫ್ರೀಡಮ್ ಅವ್ರಿಗೆ ತಮ್ಮ ಟೈಮ್ ನೋಡ್ಕೊಂಡ್ಬಿಟ್ಟು ಆ ಸ್ಲಾಟ್ ಕೊಟ್ರೆ ಅವಾಗ ಅವ್ರಿಗೆ ಆಗುತ್ತೆ. ಅವರವರ ಅವಕಾಶಕ್ಕೆ ತಕ್ಕ ಹಾಗಿರೋ ಮಾರ್ಗಗಳನ್ನ ತೋರಿಸ್ಕೊಡುವಂತ. ಸೊ ಅದಕ್ಕೆ ನಾವು ಬ್ರ್ಯಾಂಡಿಂಗ್ ಕಲಿಸ್ತೀವಿ, ಮಾರ್ಕೆಟಿಂಗ್ ಕಲಿಸ್ತೀವಿ. ಇದು ಆಯುರ್ವೇದ ಉಳಿದ ನಮ್ಮ ಸಾಂಪ್ರದಾಯಿಕ ಟೀಚಿಂಗ್ ಬರೋದಿಲ್ಲ. ಸೊ ಬ್ರ್ಯಾಂಡಿಂಗ್, ಮೈಕ್ರೋ ನಿಶಿಂಗ್, ಫೈಂಡಿಂಗ್ ಯುವರ್ ಪರ್ಪಸ್. ನೀವು ಯಾವ್ದು ಮಾಡ್ಬೇಕು, ನಿಮ್ ಇನ್ನರ್ ಕಾಲಿಂಗ್ ಇರುತ್ತೆ. ನಾನು ಈ ಒಂದು ವ್ಯಾಧಿಗೆ ನಾನು ಜಾಸ್ತಿ ರಿಲೇಟ್ ಆಗ್ತಾ ಇರ್ತೇನೆ. ಅದನ್ನು ನೀವು ಐಡೆಂಟಿಫೈ ಮಾಡ್ಲಿಕ್ಕೆ ನಾವು ಡಿವೈಸ್ ಫಾರ್ಮುಲಾ ಮಾಡಿದ್ದೀವಿ. ಡಿವೈಸ್ ಅಂದ್ರೆ ದೈವವಾಗಿ ಕೊಡೋದು, ಡಿ ಅಂದ್ರೆ ದೈವ ವ್ಯಪಾಶ್ರಯ ಆಯುರ್ವೇದದಲ್ಲಿ, ವಾಯ್ ಅಂದ್ರೆ ಯುಕ್ತಿ ವ್ಯಪಾಶ್ರಯ, ಎಸ್ ಅಂದ್ರೆ ಸತ್ವಾವಜಯ. ಈ 3 ಚಿಕಿತ್ಸೆ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದನ್ನೇ ನಾನು ಇವ್ರ ಕರಿಯರ್ ಫೈಂಡ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡಿದ್ದೀನಿ. ದೈವ ವ್ಯಪಾಶ್ರಯ ಅಂದ್ರೆ ಸ್ಪಿರಿಚುವಲ್ ಕಾಲಿಂಗ್ ಏನಿದೆ, ನ್ಯೂಮರಾಲಜಿ ಯೂಸ್ ಮಾಡಿಬಿಟ್ಟು ಸ್ಪಿರಿಚುವಲ್ ಕಾಲಿಂಗ್ ಹೇಳ್ತೀನಿ ನಾನು ಅವ್ರಿಗೆ, ವಿಚ್ ವಿಲ್ ಬಿ ಬೆಟರ್ ಫಾರ್ ದರ್ ಕರಿಯರ್. ಯುಕ್ತಿ ಅಂದ್ರೆ ಅವ್ರ ಇಂಟೆಲಿಜೆಂಟ್ ಕ್ವಶನ್, ಅವ್ರ ವಿಜ್ಡಮ್ ಏನಿದೆ, ಅವ್ರ ಕಂಪ್ಯೂಟರ್ ಸ್ಕಿಲ್ಸ್ ಏನಿದೆ. ಸತ್ವಾವಜಿ ಅಂದ್ರೆ ಅವ್ರ ಎಮೋಷನಲ್ ಕಾಲಿಂಗ್ ಯಾವ ಕಡೆ ಇದೆ. ಈ 3ಗಳನ್ನ ಇದು ಮಾಡಿಬಿಟ್ಟು, ಏನು ಐಕಿಗೆ ಕಾನ್ಸೆಪ್ಟ್ ಕೇಳಿರ್ಬೋದಲ್ಲ ನೀವು, ಇದು ನಮ್ DYS ಕಾನ್ಸೆಪ್ಟ್. ಇದರಿಂದ ಅವರು ದೇ ಕ್ಯಾನ್ ಮೇಕ್ ಕರಿಯರ್. ಸೊ ಈ ನಮ್ ಗ್ಯಾಪ್ ಏನಿದೆ, ನೀವೆಲ್ಲ ಗೊತ್ತು ನಿಮಗೆ, ಯು ಆರ್ ನಾಲೆಜಸ್, ಬಟ್ ಯು ಆರ್ ನಾಟ್ ನೋಯಿಂಗ್ ಹೌ ಟು ಅಪ್ಲೈ ಇನ್ ದಿ ಮಾರ್ಕೆಟ್ ಡಿಮ್ಯಾಂಡ್ ಏನಿದೆ ಅದನ್ನ ನೀವು ಪೂರಕ ಮಾಡ್ತಾ ಇಲ್ಲ. ನೀವು ಕಲಿತ್ರಿ, ಬಟ್ ಅದು ಒಂದೇ ಒಂದು ನೀವೊಂದು ಇದರಲ್ಲಿ ಹೋಗ್ತಾ ಇದ್ದೀರಾ. ಮಾರ್ಕೆಟ್ಗೆ ಏನ್ ಬೇಕು ಅದನ್ನು ನೀವು ಕೊಡೋ ಕಲೆ ಕಲ್ಕೊಂಡ್ರೆ ಅದೇ ಆಂಟರ್ಪ್ರಿನರ್ಶಿಪ್.
ಅವ್ರ ಆಂಟರ್ಪ್ರಿನರ್ಶಿಪ್ ಮೆಡಿಕಲ್ ಅಲ್ಲಿ ಇರೋದಿಲ್ಲ ಅಂತ ಹೇಳಿ ಬಹಳಷ್ಟು ಜನರಿಗೆ ತಪ್ಪು ಕಲ್ಪನೆ ಇದೆ. ಆಂಟರ್ಪ್ರಿನರ್ಶಿಪ್ ಅಂದ್ರೆ ಏನು? ಇನ್ನೋವೇಷನ್, ಹೊಸದ್ ಮಾಡ್ಬೇಕಾದ್ರೆ ನೀವು ಒಂದು ವಸ್ತುನ ಉತ್ಪತ್ತಿ ಮಾಡ್ಬೇಕಂತಿಲ್ಲ, ನಿಮ್ಮ ಚಿಕಿತ್ಸೆಯಲ್ಲಿ ಹೊಸತನ ತರೋದು. ಅಪ್ರೋಚ್ ನಲ್ಲಿ ಹೊಸ್ತಾನೆ. ಅಪ್ರೋಚ್ ವ್ಯಾಲ್ಯೂ ಇನೋವೇಷನ್ ಅಂತಾರೆ ಅದಕ್ಕೆ. ನೀವು ವ್ಯಾಲ್ಯೂ ಅನ್ನ ಇನೋವೇಟ್ ಮಾಡಿಬಿಟ್ರೆ ಅದೇ ಆಂಟರ್ಪ್ರಿನರ್ಶಿಪ್. ಮೌಲ್ಯಗಳನ್ನು ವೃದ್ಧಿಸ್ಬಿಟ್ರೆ ಅದಕ್ಕೆ ಸಿಗುವಂತ ಮೌಲ್ಯಗಳು, ಆ ಔಷಧಿಯಿಂದ ಆಗುವಂತ ಮೌಲ್ಯ ಅಥವಾ ಒಂದು ಡಯಟಿಕ್ ಚೇಂಜಸ್ ಮಾಡಿದ್ರು ನೀವು ಮೌಲ್ಯ ಕೊಡಬಹುದು. ಸೊ ಯಾವುದೇ ವ್ಯಕ್ತಿಯ ಜೀವನದ ಮೌಲ್ಯವನ್ನು ನೀವು ಹೆಚ್ಚು ಮಾಡಿ, ಆರೋಗ್ಯದಿಂದ ಆಗಲಿ, ಮಾನಸಿಕತೆಯಿಂದ ಆಗಲಿ, ಅವ್ರ ಸೋಷಿಯಲ್ ಲೈಫ್ ಆಗಲಿ. ಸೊ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ದೇರ್ ವಿಲ್ ಬಿ ಗ್ರೋತ್. ಸೊ ದೆನ್ ಯು ಬಿಕಮ್ ಸಿಗ್ನಿಫಿಕೆಂಟ್, ಪರ್ಲೋಕೇಶನ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. Yes. ನಮ್ಮ ಸೀಮಿತ ಅವಧಿಯಲ್ಲಿ ತುಂಬಾ ಸ್ಪಷ್ಟವಾಗಿ ಯಾವ ರೀತಿ ಈ ಪ್ರತಿಯೊಬ್ಬ ಆಯುರ್ವೈದ್ಯರು ಮಾತ್ರ ಅಲ್ಲ, ಅವರು ಅದನ್ನ ಹೇಗೆ ತುಂಬಾ ಇಫೆಕ್ಟಿವ್ ಆಗಿ ಮಾಡಬೇಕು, ಆ ಮೂಲಕ ಅದರ ಫಲವನ್ನ ಹೇಗೆ ಅವರು ಕೂಡ ಪಡ್ಕೊಳ್ಬೇಕು ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಹೇಳ್ಕೊಟ್ಟಿದ್ದೀರಾ. ಪ್ಲಸ್ ಆಲ್ ದಿ ಬೆಸ್ಟ್. ನಿಮ್ಮ ಮೂಲಕ ಒಂದಿಷ್ಟು ಜನರಿಗೆ ಉತ್ತಮ ಮಾರ್ಗ ಸಿಗ್ಲಿ ಅಂತ ಹೇಳ್ತೀನಿ. Thank you for giving me an opportunity to express my concept of entrepreneurship in Ayurveda. ಥ್ಯಾಂಕ್ ಯು. ಸೊ ಇದು ಈ ಸಂಚಿಕೆಯ ವಿಶೇಷ. ನಿಮ್ಮಲ್ಲೂ ಯಾರಾದ್ರೂ BAMS ಮಾಡಿ ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ದಾರಿ ಗೊತ್ತಾಗದೇ ಇದ್ರೆ ನಿಮ್ಗೆ ಯಾವ ರೀತಿಯ ದಾರಿ ಕಂಡ್ಕೊಳ್ಬಹುದು ಅನ್ನೋದಕ್ಕೆ ಒಂದಿಷ್ಟು ಮಾರ್ಗದರ್ಶನ ಸಿಕ್ಕಿದೆ ಅಂತ ತಿಳ್ಕೊಳ್ತಾ ಈ ಸಂಚಿಕೆಯನ್ನ ಇಲ್ಲೇ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.